ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಭಾರತ ಅಂದ್ರೆ ಇಡೀ ಪ್ರಪಂಚಕ್ಕೆ ಮೊದಲು ನೆನಪಾಗೋದು ಇದೊಂದು ಬಹುಸಂಖ್ಯಾತ ಹಿಂದೂಗಳ ರಾಷ್ಟ್ರ ಅನ್ನೋದು. ಸಾವಿರಾರು ವರ್ಷಗಳಿಂದ ಅನೇಕ ಧರ್ಮಗಳಿಗೆ ಮತ್ತು ಪರಕೀಯರಿಗೆ ಆಶ್ರಯ ಕೊಟ್ಟಿದ್ರು ಕೂಡ ಈ ಪುಣ್ಯ ಭೂಮಿಯಲ್ಲಿ ಸನಾತನ ಧರ್ಮದ ಅನುಯಾಯಿಗಳೇ ಬಹುಸಂಖ್ಯಾತರು ಎನ್ನುವುದು ಇಡೀ ಜಗತ್ತಿಗೆ ತಿಳಿದಿರುವಂತಹ ಅನ್ಡೌಟೆಡ್ ಅಂದ್ರೆ ಯಾವುದೇ ಅನುಮಾನವಿಲ್ಲದ ಅಪ್ಪಟ ಸತ್ಯ. ಇದೇ ಕಾರಣಕ್ಕಾಗಿ ಭಾರತ ಸಂವಿಧಾನ ಮತ್ತು ಸರ್ಕಾರಗಳು ಇಲ್ಲಿರುವಂತಹ ಇತರೆ ಧರ್ಮದವರಿಗೆ ಅಲ್ಪಸಂಖ್ಯಾತರು ಎನ್ನುವಂತಹ ಸ್ಥಾನಮಾನವನ್ನ ಕೊಟ್ಟು ಅವರಿಗೆ ಕೋಟ್ಯಾಂತರ ರೂಪಾಯಿಗಳ ವಿಶೇಷ ಸವಲತ್ತುಗಳನ್ನು ನೀಡುತ್ತಾ ಬಂದಿವೆ. ಆದ್ರೆ ಇದೀಗ ಅಕ್ಷರಶಃ ಇಡೀ ದೇಶವೇ ಬೆಚ್ಚಿ ಬೀಳಿಸುವಂತಹ ಭಾರಿ ದೊಡ್ಡ ಕರಾಳ ಷಡ್ಯಂತ್ರವೊಂದು ದೆಹಲಿಯಲ್ಲಿ ಸ್ಫೋಟಗೊಂಡಿದೆ. ಹೌದು, ಭಾರತ ಪ್ರಭಾವಿ ಮುಸ್ಲಿಂ ಮೌಲಾನಾ ಒಬ್ರು ಇದೀಗ ಭಾರತ ಡೆಮೋಗ್ರಫಿಯ ಬಗ್ಗೆಯೇ ಭಾರಿ ದೊಡ್ಡ ಸ್ಫೋಟಕ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಆತನ ಪ್ರಕಾರ ಭಾರತದಲ್ಲಿ ಹಿಂದೂಗಳು ಬಹುಸಂಖ್ಯಾತರಲ್ಲ, ಅವರು ಕಂಪ್ಲೀಟ್ ಆಗಿ ಅಲ್ಪಸಂಖ್ಯಾತರಾಗಿದ್ದಾರೆ ಎನ್ನುವ ಬೆಚ್ಚಿ ಬೀಳಿಸುವಂತಹ ಲೆಕ್ಕಾಚಾರವನ್ನ ಆತ ಇಡೀ ದೇಶದ ಮುಂದಿಟ್ಟಿದ್ದಾನೆ. ಕೇವಲ ಲೆಕ್ಕಾಚಾರ ಕೊಡುವುದು ಮಾತ್ರವಲ್ಲದೆ ಹಿಂದೂ ಸಮಾಜವನ್ನ ತುಂಡು ತುಂಡಾಗಿ ಒಡೆಯುವಂತಹ ಭಾರಿ ದೊಡ್ಡ ಕಣ್ಣಿಗೆ ಕಾಣದ ಟೂಲ್ ಕಿಟ್ ಇದೀಗ ಅಧಿಕೃತವಾಗಿ ಆಕ್ಟಿವ್ ಆಗಿದೆ ಎನ್ನುವ ಆತಂಕಕಾರಿ ವಿಚಾರವನ್ನು ಕೂಡ ಬಟಾಬೈಲಾಗಿದೆ. ಅಷ್ಟಕ್ಕೂ ಭಾರತದಲ್ಲಿ ಹಿಂದೂಗಳ ಅಲ್ಪಸಂಖ್ಯಾತರು ಅಂತ ಎದೆ ತಟ್ಟಿ ಹೇಳಿದ ಅಪ್ರಭಾವಿ ಮೌಲಾನಾ ಯಾರು? 100 ಕೋಟಿಗೂ ಅಧಿಕವಿರುವಂತಹ ಹಿಂದೂಗಳನ್ನ ಅಲ್ಪಸಂಖ್ಯಾತರು ಅಂತ ಬಿಂಬಿಸಲು ಆತ ಹೆಣೆದಿರುವಂತಹ ಆ ಕರಾಳ ಲೆಕ್ಕಾಚಾರದ ಬ್ಲೂ ಪ್ರಿಂಟ್ ಆದ್ರೂ ಎಂಥದ್ದು? ಹಿಂದೂಗಳನ್ನ ಫ್ಯಾಸಿಸ್ಟ್ ಮತ್ತು ಸೆಕ್ಯುಲರ್ ಅಂತ ಒಡೆಯುವ ಈ ಗುಪ್ತ ಅಜೆಂಡಾ ಹೇಗಿದೆ? ಜಾತಿ ಗಣತಿಯ ಹೆಸರಿನಲ್ಲಿ ವಿರೋಧ ಪಕ್ಷದ ನಾಯಕರು ಮಾಡ್ತಾ ಇರುವಂತಹ ಆಟಕ್ಕೂ ಮತ್ತು ಈ ಮೌಲಾನನ ಹೇಳಿಕೆಗೂ ಇರುವಂತಹ ಆ ಡೈರೆಕ್ಟ್ ಲಿಂಕ್ ಏನು? ಇದನ್ನೆಲ್ಲ ಮೆಟ್ಟಿ ನಿಲ್ಲಲು ಯೋಗಿ ಆದಿತ್ಯನಾಥ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಯೋಗಿಸ್ತಾ ಇರುವಂತಹ ಆ ಭಾರಿ ದೊಡ್ಡ ಜಿಯೋ ಪೊಲಿಟಿಕಲ್ ಬ್ರಹ್ಮಾಸ್ತ್ರ ಎಂಥದ್ದು? ಬನ್ನಿ ಇವತ್ತಿನ ಎಕ್ಸ್ಕ್ಲೂಸಿವ್ ಡೀಟೇಲ್ ರಿಪೋರ್ಟ್ ನಲ್ಲಿ ಭಾರತದ ಜನಸಂಖ್ಯಾ ಸ್ವರೂಪದ ಮೇಲಾಗ್ತಾ ಇರುವಂತಹ ದಾಳಿ ಮತ್ತು ಆಂತರಿಕ ಭದ್ರತೆಯ ಪ್ರತಿಯೊಂದು ಕರಾಳ ರಹಸ್ಯವನ್ನ ಅತ್ಯಂತ ವಿವರವಾಗಿ ಅರ್ಥ ಮಾಡ್ಕೊಳ್ಳೋಣ. ಪ್ರತಿಯೊಬ್ಬ ಜವಾಬ್ದಾರಿಯುತ ಭಾರತೀಯನು ತಿಳಿದುಕೊಳ್ಳಬೇಕಾದಂತಹ ಮಾಹಿತಿ ಇದು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ, ಭಾರತದಲ್ಲಿ ಮುಸಲ್ಮಾನರ ಸಂಖ್ಯೆ ಹೆಚ್ಚಾಗ್ತಾ ಇದೆಯಾ? ಹಿಂದೂಗಳು ಅಲ್ಪಸಂಖ್ಯಾತರಾಗ್ತಾ ಇದ್ದಾರಾ? ನಿಮ್ಗೇನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ಹಿಂದೂಗಳ ರಕ್ಷಣೆಗೆ ಯೋಗಿ ಆದಿತ್ಯನಾಥ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಕಟ್ಟುನಿಟ್ಟಿನ ಕಾನೂನನ್ನ ತರಬೇಕು ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ಈ ಭಾರಿ ದೊಡ್ಡ ವಿವಾದದ ಅಸಲಿ ಕಥೆ ಅರ್ಥವಾಗಬೇಕಾದ್ರೆ ನೀವು ಮೊದಲು ದೆಹಲಿಯ ಇಂಡಿಯನ್ ಇಸ್ಲಾಮಿಕ್ ಕಲ್ಚರ್ ಸೆಂಟರ್ ಗಳಲ್ಲಿ ನಡೆದಂತಹ ಆ ರಹಸ್ಯ ಸಭೆ ಮತ್ತು ಭಾಷಣಕಾರನ ಆ ಹಿನ್ನೆಲೆಯನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇತ್ತೀಚೆಗೆ ದೆಹಲಿಯಲ್ಲಿ ಒಂದು ಭಾರಿ ದೊಡ್ಡ ಕಾಂಕ್ಲೇವ್ ಅಂದ್ರೆ ಸಮಾವೇಶ ನಡೆದಿದೆ. ಈ ಸಮಾವೇಶದ ಸಮಾರೋಪ ಭಾಷಣ ಮಾಡಲು ಆಹ್ವಾನಿಸಲಾಗಿದ್ದಂತಹ ವ್ಯಕ್ತಿಯೇ ಮೌಲಾನಾ ಸಾಜಿದ್ ನೋಮಾನಿ. ಅಷ್ಟಕ್ಕೂ ಇವನು ಯಾರು? ಸಾಮಾನ್ಯ ವ್ಯಕ್ತಿಯೇ ಖಂಡಿತ ಅಲ್ಲ. ಈತ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ನ ಅತ್ಯಂತ ಪ್ರಭಾವಿ ಸದಸ್ಯ ಮತ್ತು ಅದರ ಅಧಿಕೃತ ವಕ್ತಾರ. ಅಂದ್ರೆ ಇಡೀ ದೇಶದ ಮುಸ್ಲಿಂ ಸಮುದಾಯದ ಕಾನೂನು ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಬೋರ್ಡ್ ನ ಬಹುಮುಖ್ಯ ನಾಯಕ. ಇಂತಹ ಪ್ರಭಾವಿ ನಾಯಕ ಆ ವೇದಿಕೆಯ ಮೇಲೆ ನಿಂತ್ಕೊಂಡು ಗೊತ್ತೋ ಗೊತ್ತಿಲ್ಲದೇನೋ ಭಾರತವನ್ನ ಒಡೆಯುವ ಒಂದು ಭಾರಿ ದೊಡ್ಡ ಬೃಹತ್ ಷಡ್ಯಂತ್ರವನ್ನ ಜಗಜ್ಜಾಹೀರಾಗುವಂತೆ ಬಹಿರಂಗಪಡಿಸಿದ್ದಾನೆ. ಈ ಮೌಲಾನಾ ತನ್ನ ಭಾಷಣದಲ್ಲಿ ಹೇಳಿದ ಮಾತುಗಳು ಅಕ್ಷರಶಃ ಇಡೀ ದೇಶದ ನಿದ್ದೆಯನ್ನಗೆಡಿಸಿವೆ. ಆತ ಹೇಳಿದ ಪ್ರಕಾರ, ನಾನು ಕಳೆದ 30 ವರ್ಷಗಳಿಂದ ಇಡೀ ದೇಶಾದ್ಯಂತ ಸುತ್ತಾ ಇದ್ದೀನಿ. ಭಾರತದಲ್ಲಿರುವಂತಹ ಪ್ರತಿಯೊಂದು ಜನಾಂಗ ಮತ್ತು ಜಾತಿಯನ್ನ ಅತ್ಯಂತ ಆಳವಾಗಿ ಅಧ್ಯಯನ ಮಾಡಿದ್ದೇನೆ. ಆ ಆಧಾರದ ಮೇಲೆ ನಾನು ಪವಿತ್ರವಾದ ಹಜಾರ್-ಎ ಅಸ್ವಾದ್ ಮತ್ತು ಕಾಬಾದ ಮೇಲೆ ಕೈ ಇಟ್ಟು ಆಣೆಯನ್ನ ಮಾಡ್ತಾ ಇದ್ದೀನಿ. ಈ ದೇಶದಲ್ಲಿ ಹಿಂದೂಗಳು ಬಹುಸಂಖ್ಯಾತರಾಗಿ ಉಳಿದಿಲ್ಲ, ಅವರು ಅತ್ಯಲ್ಪ ಸಂಖ್ಯಾತರು ಅಂತ ಭಾರಿ ದೊಡ್ಡ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾನೆ. ಇವನೇನೋ ಸುಮ್ಮನೆ ಬಕ್ವಾಸ್ ಮಾತನಾಡಿದ್ದಾನೆ ಅಂತ ನಾವು ಪರಿಗಣಿಸುವುದಕ್ಕಾಗೋದಿಲ್ಲ. ಯಾಕಂದ್ರೆ ಈ ಮಾತಿನ ಹಿಂದೆ ಒಂದು ಭಾರಿ ದೊಡ್ಡ ಮತ್ತು ಅತ್ಯಂತ ಅಪಾಯಕಾರಿ ಲೆಕ್ಕಾಚಾರ ಅಡಗಿದೆ ಅಂತಿದ್ದಾರೆ ಆಂತರಿಕ ಭದ್ರತಾ ತಜ್ಞರು. 100 ಕೋಟಿ ಜನಸಂಖ್ಯೆ ಇರುವ ಹಿಂದೂಗಳು ಅಲ್ಪಸಂಖ್ಯಾತರಾಗಲು ಹೇಗೆ ಸಾಧ್ಯ ಎನ್ನುವ ಪ್ರಶ್ನೆ ನಿಮ್ಮಲ್ಲಿ ಮೂಡಬಹುದು. ಈ ಪ್ರಶ್ನೆಗೆ ಮೌಲಾನಾ ಕೊಟ್ಟಿರುವಂತಹ ವಿವರಣೆ ಅಕ್ಷರಶಃ ಭಾರತದ ಒಗ್ಗಟ್ಟಿನ ಮೇಲೆ ಇಟ್ಟಿರುವಂತಹ ಭಾರಿ ದೊಡ್ಡ ಬಾಂಬ್ ಆಗಿದೆ. ಅವನ ವಾದದ ಪ್ರಕಾರ ಭಾರತದಲ್ಲಿರುವಂತಹ ಸಿಖ್ಖರು ತಮ್ಮನ್ನು ತಾವು ಹಿಂದೂಗಳು ಅಂತ ಕರೆದುಕೊಳ್ತಾ ಇಲ್ಲ. ಬೌದ್ಧರು ಮತ್ತು ಜೈನರು ಹಿಂದೂಗಳಲ್ಲ. ದಲಿತರು ಮತ್ತು ಪರಿಶಿಷ್ಟ ಪಂಗಡದವರನ್ನ ಹಿಂದೂಗಳ ಜೊತೆಗೆ ಸೇರಿಸಲು ಸಾಧ್ಯವೇ ಇಲ್ಲ ಅಂತ ಹೇಳಲಾಗ್ತಾ ಇದೆ ಅಂತ ಹೇಳ್ತಾನೆ. ತಮಿಳುನಾಡಿನಲ್ಲಿರುವಂತಹ ಕೆಲವು ಸಮುದಾಯಗಳು ಹಿಂದೂಗಳ ಜೊತೆ ಗುರುತಿಸಿಕೊಂಡಿಲ್ಲ. ಉತ್ತರ ಭಾರತ ಜಾಟ್ ಸಮುದಾಯ ಕೂಡ ನಾವು ಹಿಂದೂಗಳು ಅಂತ ಹೇಳಲು ಹಿಂಜರಿತಾ ಇದ್ದಾರೆ. ಹೀಗೆ ಪ್ರತಿಯೊಂದು ಜಾತಿ ಮತ್ತು ವರ್ಗವನ್ನು ಕೂಡ ಹಿಂದೂ ಧರ್ಮದಿಂದ ಕಂಪ್ಲೀಟ್ ಆಗಿ ಹೊರಗಿಟ್ಟರೆ ಅಸಲಿ ಹಿಂದೂಗಳ ಸಂಖ್ಯೆ ಕೇವಲ 15ರಿಂದ 20% ಮಾತ್ರ ಉಳಿಯುತ್ತದೆ ಎನ್ನುವುದು ಅವನ ಕರಾಳ ಲೆಕ್ಕಾಚಾರವಾಗಿದೆ. ಇದಷ್ಟೇ ಅಲ್ಲದೆ ಮೌಲಾನಾ ಹಿಂದೂಗಳನ್ನ ಡೈರೆಕ್ಟ್ ಆಗಿ 2 ವಿಭಾಗಗಳಾಗಿ ಒಡೆದಿದ್ದಾನೆ. ಒಂದು ಸೆಕ್ಯುಲರ್ ಹಿಂದೂಗಳು ಮತ್ತು ಫ್ಯಾಸಿಸ್ಟ್ ಹಿಂದೂಗಳು. ಅವನ ಪ್ರಕಾರ ಸೆಕ್ಯುಲರ್ ಹಿಂದೂಗಳು ಒಳ್ಳೆಯವರು, ಆದ್ರೆ ಅವರು ಫ್ಯಾಸಿಸ್ಟ್ ಹಿಂದೂಗಳ ಕೈಗೆ ಇಡೀ ದೇಶದ ರಾಜಕಾರಣವನ್ನ ಒಪ್ಪಿಸಿ ನಮ್ಮನ್ನ ಹಾಳು ಮಾಡ್ತಾ ಇದ್ದಾರೆ ಅಂತ ಆರೋಪಿಸಿದ್ದಾನೆ. ಅಂದ್ರೆ ಯಾರು ತಮ್ಮ ಧರ್ಮದ ಬಗ್ಗೆ ಅಭಿಮಾನ ಹೊಂದಿರ್ತಾರೋ ಮತ್ತು ಹಿಂದುತ್ವದ ಬಗ್ಗೆ ಮಾತನಾಡ್ತಾರೋ ಅವರನ್ನ ಡೈರೆಕ್ಟ್ ಆಗಿ ಫ್ಯಾಸಿಸ್ಟ್ ಗಳು ಅಂತ ಬಿಂಬಿಸುವ ಭಾರಿ ದೊಡ್ಡ ಮೈಂಡ್ ಗೇಮ್ ಇದಾಗಿದೆ. ಹಿಂದೂಗಳಲ್ಲಿ ಒಡಕು ಮೂಡಿಸಿ ಅವರನ್ನ ಒಬ್ಬರ ವಿರುದ್ಧ ಮತ್ತೊಬ್ಬರನ್ನ ಎತ್ತಿ ಕಟ್ಟುವಂತಹ ಅತ್ಯಂತ ವ್ಯವಸ್ಥಿತವಾದಂತಹ ಷಡ್ಯಂತ್ರ ಭಾಷಣದ ಉದ್ದಕ್ಕೂ ಎದ್ದು ಕಾಣಿಸ್ತಾ ಇತ್ತು. ಈ ಮೌಲಾನನ ಈ ಲೆಕ್ಕಾಚಾರ ಎಷ್ಟರ ಮಟ್ಟಿಗೆ ಸತ್ಯ ಎನ್ನುವುದನ್ನ ತಿಳಿಯಲು ನಾವು ಭಾರತ ಸರ್ಕಾರ
ಭಾರತದ ಅಧಿಕೃತ ಜನಗಣತಿ ಅಂದ್ರೆ ಸೆನ್ಸಸ್ ಡೇಟಾವನ್ನ ನೋಡಲೇಬೇಕಾಗುತ್ತೆ. ಭಾರತದಲ್ಲಿ ಪ್ರತಿ 10 ವರ್ಷಗಳಿಗೊಮ್ಮೆ ಜನಗಣತಿ ನಡೆಯುತ್ತೆ. 2021ರಲ್ಲಿ ನಡೆಯಬೇಕಿದ್ದಂತಹ ಜನಗಣತಿ ಕೋವಿಡ್ ಕಾರಣದಿಂದಾಗಿ ಮುಂದೂಡಲ್ಪಟ್ಟಿತ್ತು. ಇದೀಗ ನಡೀತಾ ಇದೆ. ಹೀಗಾಗಿ ನಮ್ಮ ಬಳಿ ಇರುವಂತಹ ಲೇಟೆಸ್ಟ್ ಅಧಿಕೃತ ಡೇಟಾ ಅಂದ್ರೆ ಅದು 2011ರ ಜನಗಣತಿ. ಆ ರಿಪೋರ್ಟ್ ಪ್ರಕಾರ ಭಾರತದಲ್ಲಿ ಶೇಕಡ 79.80% ಹಿಂದೂಗಳಿದ್ದಾರೆ. ಅಂದ್ರೆ ಬರೋಬ್ಬರಿ 96 ಕೋಟಿಗೂ ಅಧಿಕ ಹಿಂದೂಗಳಿದ್ದಾರೆ. ಮುಸ್ಲಿಮರ ಜನಸಂಖ್ಯೆ ಶೇಕಡ 14.23% ಇದೆ. ಅಂದ್ರೆ 17 ಕೋಟಿಗೂ ಅಧಿಕ ಮುಸ್ಲಿಮರಿದ್ದಾರೆ. ಕ್ರಿಶ್ಚಿಯನ್ನರು 2.30% ಇದ್ದಾರೆ ಮತ್ತು ಸಿಖ್ಖರು ಕೇವಲ 2% ಇದ್ದಾರೆ. ಈ ಲೆಕ್ಕವನ್ನ ಕಂಪ್ಲೀಟ್ ಆಗಿ ತಿರುಚಿ ಮೌಲಾನಾ ತನ್ನದೇ ಆದಂತಹ ಸುಳ್ಳು ಲೆಕ್ಕಾಚಾರವನ್ನ ಜನರ ಮುಂದಿಟ್ಟಿದ್ದಾನೆ. ಈ ಮೌಲಾನನ ಭಾಷಣಕ್ಕೂ ಮತ್ತು ಇತ್ತೀಚೆಗೆ ವಿರೋಧ ಪಕ್ಷದ ನಾಯಕರು ಮಾಡ್ತಾ ಇರುವಂತಹ ಜನಗಣತಿಯ ಅಂದ್ರೆ ಕಾಸ್ಟ್ ಸೆನ್ಸಸ್ ನ ಕೂಗಿಗೂ ಒಂದು ಭಾರಿ ದೊಡ್ಡ ಡೈರೆಕ್ಟ್ ಲಿಂಕ್ ಇದೆ. ರಾಹುಲ್ ಗಾಂಧಿ ಸೇರಿದಂತೆ ಅನೇಕ ನಾಯಕರು ಇತ್ತೀಚೆಗೆ ನಾವು ಜನಗಣತಿ ಮಾಡಿಯೇ ತೀರ್ತೀವಿ, ಹಾಲು ನೀರು ಬೇರೆ ಮಾಡ್ತೀವಿ ಎನ್ನುವಂತಹ ಭಾಷಣವನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಇದರ ಅಸಲಿ ಉದ್ದೇಶ ಅಲ್ಪಸಂಖ್ಯಾತರ ಹೇಳಿಕೆಯೆಲ್ಲ ಬದಲಾಗಿ ಹಿಂದೂ ಸಮಾಜವನ್ನ ಜಾತಿಯ ಆಧಾರದ ಮೇಲೆ ಕಂಪ್ಲೀಟ್ ಆಗಿ ಛಿದ್ರ ಮಾಡುವುದು. ದಲಿತರು ಹಿಂದೂಗಳ ವರ್ಗದವರು ಮತ್ತು ಮೇಲ್ವರ್ಗದವರು ಅಂತ ಹಿಂದೂಗಳನ್ನ ಒಡೆದು ಅವರನ್ನ ಕೇವಲ ಜಾತಿಯ ವೋಟ್ ಬ್ಯಾಂಕ್ ಗಳನ್ನಾಗಿ ಪರಿವರ್ತನೆ ಮಾಡುವುದು. ವಿರೋಧ ಪಕ್ಷದವರು ಹೇಳಲಾಗದ ಮಾತುಗಳನ್ನ ಇಂದು ಈ ಮೌಲಾನನ ಬಾಯಲ್ಲಿ ಹೇಳಿಸಲಾಗ್ತಾ ಇದೆ ಎಂತಿದ್ದಾರೆ ರಾಜಕೀಯ ಪಂಡಿತರು. ಮೌಲಾನಾ ಸಜಿದ್ ಹಿಂದೂಗಳು ಅಲ್ಪಸಂಖ್ಯಾತರು ಅಂತ ಹೇಳುವ ಮೂಲಕ ಪರೋಕ್ಷವಾಗಿ ಮತ್ತೊಂದು ಅತಿದೊಡ್ಡ ಮೆಸೇಜ್ ಅನ್ನ ತನ್ನ ಸಮುದಾಯಕ್ಕೆ ರವಾನಿಸಿದ್ದಾನೆ. ಅದೇನಪ್ಪಾ ಅಂದ್ರೆ ಭಾರತದಲ್ಲಿ ಹಿಂದೂಗಳು ಒಡೆದು ಹೋಗಿದ್ದಾರೆ, ಹೀಗಾಗಿ ಈಗ ಅಸಲಿ ಬಹುಸಂಖ್ಯಾತರು ಅಂದ್ರೆ ಅದು ಮುಸ್ಲಿಮರು ಮಾತ್ರ. ಇನ್ಮುಂದೆ ಮುಸ್ಲಿಮರನ್ನ ಅಲ್ಪಸಂಖ್ಯಾತರು ಅಂತ ಕರೆಯುವ ಅವಶ್ಯಕತೆ ಇಲ್ಲ, ನಾವು ಈ ದೇಶದ ಅತಿದೊಡ್ಡ ಮತ್ತು ಒಗ್ಗಟ್ಟಾದಂತಹ ಶಕ್ತಿ ಎನ್ನುವ ಕರಾಳ ಸಂದೇಶವನ್ನ ಆತ ರವಾನಿಸಿದ್ದಾನೆ. ಇದು ಭವಿಷ್ಯದಲ್ಲಿ ಭಾರತದ ಆಡಳಿತ ಯಂತ್ರವನ್ನ ಕಂಪ್ಲೀಟ್ ಆಗಿ ಕಂಟ್ರೋಲ್ ಮಾಡುವಂತಹ ಮತ್ತು ಇಸ್ಲಾಮಿಕ್ ರಾಷ್ಟ್ರವನ್ನಾಗಿ ಮಾಡುವಂತಹ ಭಾರಿ ದೊಡ್ಡ ಕನಸಿನ ಮೊದಲ ಹೆಜ್ಜೆಯಾಗಿದೆ. ಈ ಒಡೆದು ಆಳುವ ನೀತಿ ಅಂದ್ರೆ ಡಿವೈಡ್ ಅಂಡ್ ರೂಲ್ ಪಾಲಿಸಿ ಭಾರತಕ್ಕೆ ಹೊಸತೇನಲ್ಲ. ನಮ್ಮ ಇತಿಹಾಸವನ್ನು ಒಮ್ಮೆ ಮೆಲುಕು ಹಾಕಿದ್ರೆ ನಮಗೆ ಅಕ್ಷರಶಃ ಕಣ್ಣೀರು ಬರುತ್ತೆ. 300 ವರ್ಷಗಳ ಕಾಲ ಬ್ರಿಟಿಷರು ನಮ್ಮನ್ನ ಆಳಲು ಅಸಲಿ ಕಾರಣವೇ ನಮ್ಮೊಳಗಿದ್ದಂತಹ ಒಗ್ಗಟ್ಟಿನ ಕೊರತೆ. ಬ್ರಿಟಿಷರು ಭಾರತಕ್ಕೆ ಬಂದಾಗ ರಾಜರ ನಡುವೆ ಒಡಕು ಮೂಡಿತು. ಜಾತಿ ಮತ್ತು ಧರ್ಮದ ಹೆಸರಿನಲ್ಲಿ ಜನರನ್ನ ಎತ್ತಿ ಕಟ್ಟಿದ್ರು. ಒಂದ್ ವೇಳೆ ಭಾರತೀಯರು ಒಂದು ಒಗ್ಗಟ್ಟಾಗಿದ್ದಿದ್ರೆ ಬ್ರಿಟಿಷರನ್ನ ಅಂದೇ ಒದ್ದೋಡಿಸಬಹುದಾಗಿತ್ತು. ಅದಕ್ಕೂ ಮುನ್ನ ಬಂದ ಪರಕೀಯರ ಆಕ್ರಮಣಕಾರರು ಕೂಡ ಇದೇ ತಂತ್ರವನ್ನ ಬಳಸಿದ್ರು. ಮರಾಠರು, ರಜಪೂತರು ಮತ್ತು ವಿಜಯನಗರದ ಅರಸರ ನಡುವೆ ಇದ್ದಂತಹ ಭಿನ್ನ ಮತಗಳನ್ನ ಬಳಸಿ ಇಡೀ ಭಾರತವನ್ನ ಕೊಳ್ಳೆ ಹೊಡೆದ್ರು. ಇಂದು ಮತ್ತೆ ಇದೇ ಇತಿಹಾಸವನ್ನ ರಿಪೀಟ್ ಮಾಡುವ ಭಾರಿ ದೊಡ್ಡ ಷಡ್ಯಂತ್ರ ನಡೀತಾ ಇದೆ. ಆದ್ರೆ ಈ ಬಾರಿ ಭಾರತದ ಪರಿಸ್ಥಿತಿ ಕಂಪ್ಲೀಟ್ ಆಗಿ ಬದಲಾಗಿದೆ. ವಿರೋಧ ಪಕ್ಷಗಳು ಮತ್ತು ಮೌಲಾನಾ ಈ ಕರಾಳ ಷಡ್ಯಂತ್ರವನ್ನ ಅರಿತುಕೊಂಡಿರುವಂತಹ ಪ್ರಸ್ತುತ ನಾಯಕತ್ವ ಇರುವಂತಹ ಭಾರಿ ದೊಡ್ಡ ಕೌಂಟರ್ ಅಟ್ಯಾಕ್ ಕೂಡ ಶುರು ಮಾಡಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಏಕ್ ಹೈ ತೋ ಸೇಫ್ ಹೈ ಅಂದ್ರೆ ನಾವೆಲ್ಲರೂ ಒಂದಾಗಿದ್ದರೆ ಮಾತ್ರ ಸೇಫ್ ಆಗಿರ್ತೀವಿ ಎನ್ನುವ ಖಡಕ್ ಸಂದೇಶವನ್ನ ದೇಶದ ಮೂಲೆ ಮೂಲೆಗೆ ತಲುಪಿಸಿದ್ದಾರೆ. ಇತ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ನಾವು ಜಾತಿಯ ಹೆಸರಿನಲ್ಲಿ ಒಡೆದು ಹೋದ್ರೆ ನಮ್ಮ ಭವಿಷ್ಯ ಕಂಪ್ಲೀಟ್ ಆಗಿ ನಾಶವಾಗುತ್ತೆ ಎನ್ನುವಂತಹ ಸಿಡಿಲಿನಂತಹ ಎಚ್ಚರಿಕೆಯನ್ನ ಹಿಂದೂ ಸಮಾಜಕ್ಕೆ ನೀಡಿದ್ದಾರೆ. ಈ ಡೈಲಾಗ್ ಗಳು ಇದೀಗ ಇಡೀ ದೇಶಾದ್ಯಂತ ಭಾರಿ ದೊಡ್ಡ ಸಂಚಲನವನ್ನ ಸೃಷ್ಟಿ ಮಾಡಿವೆ. ಹಿಂದೂಗಳು ಒಗ್ಗಟ್ಟಾದ್ರೆ ಏನಾಗುತ್ತೆ ಎನ್ನುವುದಕ್ಕೆ ಇತ್ತೀಚೆಗೆ ನಡೆದ ಹಲವಾರು ಚುನಾವಣೆಗಳೇ ಅತಿದೊಡ್ಡ ಸಾಕ್ಷಿಗಳಾಗಿವೆ. ಉದಾಹರಣೆಗೆ ಪಶ್ಚಿಮ ಬಂಗಾಳದ ಎಲೆಕ್ಷನ್. ಬಂಗಾಳದಲ್ಲಿ ಬರೋಬ್ಬರಿ 30% ಮುಸ್ಲಿಂ ವೋಟ್ಗಳು ಇವೆ. ಆದ್ರೆ ಹಿಂದೂಗಳು ಯಾವತ್ತೂ ಕೂಡ ಒಗ್ಗಟ್ಟಾಗಿ ವೋಟ್ ಮಾಡಿದ ಇತಿಹಾಸವೇ ಇರಲಿಲ್ಲ. ದೊಡ್ಡ ದೊಡ್ಡ ರಾಜಕೀಯ ಪಂಡಿತರು ಅಲ್ಲಿ ಬಿಜೆಪಿ ಗೆಲ್ಲಲು ಸಾಧ್ಯವೇ ಇಲ್ಲ ಅಂತ ಭವಿಷ್ಯವನ್ನ ಬರೆದಿದ್ರು. ಆದ್ರೆ ಅಚ್ಚರಿಯ ರೀತಿಯಲ್ಲಿ ಬಂಗಾಳದ ಹಿಂದೂಗಳು ಕಂಪ್ಲೀಟ್ ಆಗಿ ಒಗ್ಗಟ್ಟಾಗಿ ಬಿಜೆಪಿಗೆ ವೋಟ್ ಹಾಕಿದ್ರು. 30% ವೋಟ್ ಬ್ಯಾಂಕ್ ಇದ್ರು ಕೂಡ ಟಿಎಂಸಿ ಕಂಗಾಲಾಗುವಂತೆ ಮಾಡಿ ಬಿಜೆಪಿ ಭಾರಿ ದೊಡ್ಡ ವಿಜಯವನ್ನ ದಾಖಲಿಸಿತ್ತು. ಇದು ಹಿಂದೂಗಳ ಒಗ್ಗಟ್ಟಿನ ಅಸಲಿ ತಾಕತ್ತಾಗಿದೆ. ಕೇವಲ ಬಂಗಾಳ ಮಾತ್ರವಲ್ಲದೆ ಬಿಹಾರ ಮತ್ತು ಅಸ್ಸಾಂನಲ್ಲೂ ಕೂಡ ಇದೇ ರೀತಿಯ ಪವಾಡಗಳು ನಡೆದಿವೆ. ಬಿಹಾರದಲ್ಲಿ ಲಾಲು ಪ್ರಸಾದ್ ಯಾದವ್ ಅವರ ಯಾದವ ಮತ್ತು ಮುಸ್ಲಿಂ ರಾಜಕಾರಣವನ್ನ ಕಂಪ್ಲೀಟ್ ಆಗಿ ಒಡಿಸ್ ಮಾಡಿ ದಲಿತರು ಮತ್ತು ಹಿಂದೂಗಳ ವರ್ಗವನ್ನ ಒಗ್ಗೂಡಿಸುವಲ್ಲಿ ಬಿಜೆಪಿ ಯಶಸ್ವಿಯಾಯಿತು. ಇನ್ನು ಅಸ್ಸಾಂ ವಿಚಾರಕ್ಕೆ ಬಂದ್ರೆ ಅಲ್ಲಿ ಬರೋಬ್ಬರಿ 40% ಮುಸ್ಲಿಂ ಜನಸಂಖ್ಯೆ ಇದೆ. ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದ 19 ಶಾಸಕರಲ್ಲಿ 18 ಜನ ಮುಸ್ಲಿಂ ಶಾಸಕರೇ ಆಗಿದ್ರು. ಆದ್ರೆ ಹಿಂದೂಗಳು ಕಂಪ್ಲೀಟ್ ಆಗಿ ಪೋಲರೈಸ್ ಆಗಿ ಅಂದ್ರೆ ಒಗ್ಗೂಡಿ ವೋಟ್ ಮಾಡಿದ ಕಾರಣ ಬಿಜೆಪಿಯಲ್ಲಿ 50% ಗಿಂತ ಅಧಿಕ ವೋಟ್ ಶೇರ್ ಪಡೆದು ಭರ್ಜರಿ ಬಹುಮತದಿಂದ ಅಧಿಕಾರಕ್ಕೆ ಬಂತು. ಈ ಎಲೆಕ್ಷನ್ ರಿಸಲ್ಟ್ ಗಳನ್ನ ನೋಡಿದ ನಂತರವೇ ಈ ಮೌಲಾನಗಳಿಗೆ ಮತ್ತು ಸೆಕ್ಯುಲರ್ ನಾಯಕರಿಗೆ ಅಕ್ಷರಶಃ ನಿದ್ದೆ ಹಾರು ಹೋಗಿದೆ. ಅವರಿಗೆ ಚೆನ್ನಾಗಿ ಗೊತ್ತಾಗಿದೆ ಹಿಂದೂಗಳು ಈ ಪರಿಯಾಗಿ ಒಗ್ಗಟ್ಟಾಗ್ತಾ ಹೋದ್ರೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರು ಹೇಳಿದ 400 ಪಾರ್ ಗುರಿಯನ್ನ ಖಂಡಿತವಾಗಿಯೂ ಕೂಡ ತಲುಪ್ತಾರೆ ಅಂತ. ಇಷ್ಟು ದಿನ ಜಾತಿ ರಾಜಕಾರಣ ಮಾಡಿಕೊಂಡು ಸೆಕ್ಯುಲರಿಸಂ ಹೆಸರಿನಲ್ಲಿ ಅಧಿಕಾರ ಅನುಭವಿಸ್ತಾ ಇದ್ದಂತಹ ನಾಯಕರ ರಾಜಕೀಯ ಭವಿಷ್ಯ ಕಂಪ್ಲೀಟ್ ಆಗಿ ಮಣ್ಣುಪಾಲಾಗುವ ಭೀತಿ ಅವರಿಗೆ ಎದುರಾಗಿದೆ. ಹೀಗಾಗಿ ಹೇಗಾದ್ರೂ ಮಾಡಿ ಹಿಂದೂಗಳನ್ನ ಮತ್ತೆ ಜಾತಿಯ ಹೆಸರಿನಲ್ಲಿ ಒಡೆಯಲು ಈ ರೀತಿಯ ಸ್ಫೋಟಕ ಹೇಳಿಕೆಗಳನ್ನ ಕೊಡ್ಲಾಗ್ತಾ ಇದೆ. ಈ ಮೌಲಾನಗಳು ಇಷ್ಟೊಂದು ರೊಚ್ಚಿಗೇಳಲು ಮತ್ತೊಂದು ಅತಿದೊಡ್ಡ ಆರ್ಥಿಕ ಕಾರಣ ಕೂಡ ಇದೆ. ಅದೇ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಕಠಿಣ FCRA ಕಾಯ್ದೆ ಅಂದ್ರೆ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆಕ್ಟ್. ಇಷ್ಟು ದಿನ ವಿದೇಶಗಳಿಂದ ಅಂದ್ರೆ ಅಮೆರಿಕ ಮತ್ತು ಅರಬ್ ದೇಶಗಳಿಂದ ಕೋಟ್ಯಾಂತರ ರೂಪಾಯಿ ದೇಣಿಗೆ ಭಾರತ NGOಗಳಿಗೆ ಬಂದು ಬೀಳ್ತಾ ಇತ್ತು. ಈ ಹಣವನ್ನ ಬಳಸಿ ಭಾರತದಲ್ಲಿ ಭಾರಿ ದೊಡ್ಡ ಮಟ್ಟದ ಮತಾಂತರ ದಂಧೆ ಅಂದ್ರೆ ಕನ್ವೆನ್ಷನ್ ಮಾಫಿಯಾವನ್ನ ನಡೆಸಲಾಗ್ತಾ ಇತ್ತು. ನಾರ್ತ್ ಈಸ್ಟ್ ರಾಜ್ಯಗಳು ಛತ್ತೀಸ್ಗಢ, ಜಾರ್ಖಂಡ್ ಮತ್ತು ತಮಿಳುನಾಡಿನ
ಮುಗ್ಧ ಆದಿವಾಸಿಗಳನ್ನ ಟಾರ್ಗೆಟ್ ಮಾಡಿ ಅವರನ್ನ ಹಣದ ಆಮಿಷ ಒಡ್ಡಿ ಮತಾಂತರ ಮಾಡ್ಲಾಗ್ತಾ ಇತ್ತು. ಆದ್ರೆ ಮೋದಿ ಸರ್ಕಾರ FCRA ನಿಯಮವನ್ನ ಟೈಟ್ ಮಾಡಿ ವಿದೇಶಿ ಫಂಡಿಂಗ್ ಅನ್ನ ಕಂಪ್ಲೀಟ್ ಆಗಿ ಬ್ಲಾಕ್ ಮಾಡಿದೆ. ದುಡ್ಡಿಲ್ಲದೆ ಕನ್ವೆನ್ಷನ್ ಫ್ಯಾಕ್ಟರಿಗಳು ಅಕ್ಷರಶಃ ಸ್ತಬ್ಧವಾಗಿವೆ. ಭಾರತವು NGOಗಳ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿದ ತಕ್ಷಣವೇ ಅಮೆರಿಕ ಮತ್ತು ಕೆಲವು ಪಾಶ್ಚಿಮಾತ್ಯ ದೇಶಗಳು ಅಕ್ಷರಶಃ ಬೊಬ್ಬೆ ಹೊಡೆಯಲು ಶುರು ಮಾಡಿವೆ. ಭಾರತದಲ್ಲಿ ಅಲ್ಪಸಂಖ್ಯಾತರಿಗೆ ಸ್ವಾತಂತ್ರ್ಯವಿಲ್ಲ, NGOಗಳ ಹಕ್ಕುಗಳನ್ನ ಹತ್ತಿಕ್ಕಲಾಗ್ತಾ ಇದೆ ಅಂತ ರಿಪೋರ್ಟ್ ಗಳನ್ನ ರಿಲೀಸ್ ಮಾಡಿದೆ. ಆದ್ರೆ ನವದೆಹಲಿ ಮಾತ್ರ ಇವರ ಯಾವುದೇ ಕೂಗಾಟಕ್ಕೆ ಕವಡೆ ಕಾಸಿನ ಬೆಲೆಯನ್ನು ಕೂಡ ಕೊಡ್ತಾ ಇಲ್ಲ. ದೇಶದ ಡೆಮೋಗ್ರಫಿಯನ್ನ ಕಾಪಾಡುವುದು ನಮ್ಮ ಪ್ರಥಮ ಆದ್ಯತೆ, ಇದರಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ ಎನ್ನುವಂತಹ ಖಡಕ್ ಸಂದೇಶವನ್ನ ಕೇಂದ್ರ ಸರ್ಕಾರ ಜಗತ್ತಿಗೆ ಸಾರಿದೆ. ಭಾರತದ ಮೂಲ ಸ್ವರೂಪ ಉಳಿಯಬೇಕಾದ್ರೆ ಅಲ್ಲಿ ಸನಾತನ ಧರ್ಮದ ಅನುಯಾಯಿಗಳು ಬಹುಸಂಖ್ಯಾತರಾಗಿ ಇರಲೇಬೇಕು ಎನ್ನುವುದು ಕಟು ಸತ್ಯ. ಒಂದ್ ವೇಳೆ ಡೆಮೋಗ್ರಫಿ ಬದಲಾಗಿ ಹಿಂದೂಗಳು ಅಲ್ಪಸಂಖ್ಯಾತರಾದ್ರೆ ಆ ನಂತರ ಈ ದೇಶವನ್ನು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ ಎನ್ನುವ ಮಟ್ಟಿಗೆ ಪರಿಸ್ಥಿತಿ ಕೈಮೀರಿ ಹೋಗುತ್ತೆ. ಹೀಗಾಗಿಯೇ RSS ಮತ್ತು ಬಿಜೆಪಿ ಅಂತಹ ಸಂಘಟನೆಗಳು ಪ್ರತಿಯೊಂದು ಜಾತಿ ಮತ್ತು ವರ್ಗಗಳನ್ನ ಹಿಂದುತ್ವ ಎನ್ನುವಂತಹ ಅಂಬ್ರೆಲಾದ ಅಡಿಯಲ್ಲಿ, ಅಂದ್ರೆ ಒಂದೇ ಛತ್ರಿಯ ಅಡಿಯಲ್ಲಿ ತರಲು ಹಗಲಿರಲು ಶ್ರಮಿಸ್ತಾ ಇದ್ದಾರೆ. ಕಳೆದ 10 ವರ್ಷಗಳಲ್ಲಿ ಸರ್ಕಾರ ಈ ಉದ್ದೇಶಕ್ಕಾಗಿ ಭಾರಿ ದೊಡ್ಡ ಗ್ರೌಂಡ್ ವರ್ಕ್ ಅನ್ನ ಕಂಪ್ಲೀಟ್ ಆಗಿ ಮುಗಿಸಿದೆ. ಇಷ್ಟೆಲ್ಲ ಷಡ್ಯಂತ್ರಗಳು ನಮ್ಮ ಕಣ್ಮುಂದೆನೆ ನಡೀತಾ ಇದ್ರು ಕೂಡ ಕೆಲವರು ಇನ್ನು ಕಂಪ್ಲೀಟ್ ಆಗಿ ನಿದ್ದೆ ಮಾಡ್ತಾ ಇದ್ದಾರೆ ಎನ್ನುವ ಅತಿ ದೊಡ್ಡ ದುರಂತ ಕೂಡ ಹೌದು. ಈ ಮೌಲಾನಗಳು ಏನು ಹೇಳ್ತಾ ಇದ್ದಾರೆ, ಏನಾಗುತ್ತೆ ಬಿಡಿ ಅಂತ. ಹಿಂದೂ ಧರ್ಮಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಅದೆಷ್ಟೋ ಆಕ್ರಮಣಕಾರರು ಬಂದು ಹೋದ್ರು ನಮ್ಮ ಧರ್ಮಕ್ಕೆ ಏನು ಕೂಡ ಆಗಿಲ್ಲ, ಹೇಗೇನಾಗುತ್ತೆ ಎನ್ನುವಂತಹ ಅತಿ ದೊಡ್ಡ ಆತ್ಮವಿಶ್ವಾಸದಲ್ಲಿ ನಮ್ಮ ಜನ ಇದ್ದಾರೆ. ಆದ್ರೆ ರಾಜರ ಕಾಲದಲ್ಲಿ ನಡೆದ ದಬ್ಬಾಳಿಕೆಗೂ ಇಂದಿನ ಡಿಜಿಟಲ್ ಮತ್ತು ಡೆಮೋಗ್ರಫ್ ವಾರ್ಫೇರ್ಗೂ ಅಜಗಜಾಂತರ ವ್ಯತ್ಯಾಸವಿದೆ. ಕೇವಲ ಭಾಷಣಗಳಿಂದ ಮತ್ತು ಸುಳ್ಳು ನೆರೆಟಿವ್ ಗಳಿಂದ ಇಡೀ ಸಮಾಜವನ್ನೇ ಬುಡಮೇಲು ಮಾಡುವ ಕಾಲ ಇದಾಗಿದೆ ಎನ್ನುವುದನ್ನ ನಾವು ಅರ್ಥಕೊಳ್ಬೇಕಾಗುತ್ತೆ. ಸ್ವಾತಂತ್ರ್ಯ ಬಂದ ನಂತರ ಈ ಸೋ ಕಾಲ್ಡ್ ಜಾತ್ಯತೀತತೆ ಅಂದ್ರೆ ಸೆಕ್ಯುಲರಿಸಂ ಎನ್ನುವಂತಹ ಪದ ಹಿಂದೂಗಳಿಗೆ ಅತಿ ದೊಡ್ಡ ಮುಳುವಾಗಿ ಪರಿಣಮಿಸಿದೆ ಅಂದ್ರೆ ಖಂಡಿತ ತಪ್ಪಾಗೋದಿಲ್ಲ. ಸಮಾನತೆಯ ಹೆಸರಿನಲ್ಲಿ ಕೇವಲ ಬಹುಸಂಖ್ಯಾತರ ಹಕ್ಕುಗಳನ್ನ ಹತ್ತಿಕ್ಕುವ ಮತ್ತು ಅಲ್ಪಸಂಖ್ಯಾತರ ಓಲೈಕೆ ಮಾಡುವ ರಾಜಕಾರಣ ದಶಕಗಳ ಕಾಲ ಈ ದೇಶದಲ್ಲಿ ನಡೀತಾನೆ ಇದೆ. ಹಿಂದೂಗಳ ಪುನರುತ್ಥಾನಕ್ಕೆ ಅಡ್ಡಗಾಲಾಗಿ ನಿಂತಿದ್ದೆ ಈ ಕಪಟ ಸೆಕ್ಯುಲರ್ ನಾಯಕರು. ಇಂದು ಅದೇ ನಾಯಕರು ಹಿಂದೂಗಳನ್ನ ಜಾತಿಯ ಹೆಸರಿನಲ್ಲಿ ಒಡೆಯಲು ಮುಂದಾಗಿದ್ದಾರೆ ಎನ್ನುವುದು ಪ್ರತಿಯೊಬ್ಬರಿಗೂ ಕೂಡ ಅರ್ಥವಾಗಬೇಕಾಗುತ್ತೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಸ್ನೇಹಿತರೆ, ಹಿಂದೂಗಳು ಅಲ್ಪಸಂಖ್ಯಾತರು ಅಂತ ಮೌಲಾನ ಕೊಟ್ಟಿರುವಂತಹ ಈ ಹೇಳಿಕೆ ಕೇವಲ ಒಂದು ಭಾಷಣವಲ್ಲ, ಬದಲಾಗಿ ಇದು ಭಾರತ ಅಸ್ಮಿತೆಯ ಮೇಲೆ ಎಸೆದಿರುವಂತಹ ಭಾರಿ ದೊಡ್ಡ ಬಾಂಬ್ ಆಗಿದೆ. ಜಾತಿ ಜನಗಣತಿಯ ಹೆಸರಿನಲ್ಲಿ ದೇಶವನ್ನು ಒಡೆಯುವ ವಿರೋಧ ಪಕ್ಷಗಳ ಷಡ್ಯಂತ್ರ ಮತ್ತು ಮತಾಂತರ ಮಾಫಿಯಾದ ಆಕ್ರೋಶ ಇವೆಲ್ಲವೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಆದ್ರೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಯೋಗಿ ಆದಿತ್ಯನಾಥ್ ಅವರ ಸಿಡಿಲಿನಂತಹ ಮಂತ್ರ ಇಡೀ ಹಿಂದೂ ಸಮಾಜವನ್ನ ಜಾಗೃತಿಗೊಳಿಸಿದೆ. ನಮ್ಮನ್ನ ಜಾತಿಯ ಹೆಸರಿನಲ್ಲಿ ಒಡೆಯುವ ಯಾವ ಶಕ್ತಿಗೂ ಕೂಡ ಈ ಪುಣ್ಯ ಭೂಮಿಯಲ್ಲಿ ಜಾಗವಿಲ್ಲ ಎನ್ನುವುದನ್ನ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಪ್ರೂವ್ ಮಾಡಲೇಬೇಕಾಗಿರುವಂತಹ ಅನಿವಾರ್ಯತೆ ಇದೀಗ ನಮ್ಮ ಮುಂದಿದೆ. ಭಾರತ ಆಂತರಿಕ ಭದ್ರತೆ ಮತ್ತು ಡೆಮೋಗ್ರಫಿಕ್ ಷಡ್ಯಂತ್ರದ ಅಸಲಿ ಚಿತ್ರಣವನ್ನ ಎತ್ತಿ ಹಿಡಿಯುವಂತಹ ಈ ಸ್ಫೋಟಕ ರಿಪೋರ್ಟ್ ಇಡೀ ದೇಶಕ್ಕೆ ತಲುಪುವಂತೆ ಹೆಮ್ಮೆಯಿಂದ ವಿಡಿಯೋವನ್ನು ನಿಮ್ಮ ವಾಟ್ಸ್ಆಪ್ ಫೇಸ್ಬುಕ್ ಗ್ರೂಪ್ ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿ ಜಾಗತಿಕ ರಾಜಕಾರಣ, ಜಿಯೋಪೊಲಿಟಿಕ್ಸ್ ನ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ ಆದ ರಿಪೋರ್ಟ್ ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಮತ್ತೊಂದು ಮಾಹಿತಿ ಪೂರ್ಣ ಡೀಪ್ ಡೈವ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ, ನಮ್ಮ ಸನಾತನ ಧರ್ಮವನ್ನು ಬೆಂಬಲಿಸಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.